ಹಾಯ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇಂದು ನಾವು ಮಾತನಾಡಲಿಕ್ಕೆ ಹೊರಟಿರುವುದು ಸ್ಯಾಂಡಲ್ವುಡ್ನ ರೀಸೆಂಟ್ಲಿ ರಿಲೀಸ್ ಆಗಿರುವಂತಹ ಅನಿಲ್ ಕುಮಾರ್ ಅವರು ಡೈರೆಕ್ಟ್ ಮಾಡಿದಂತಹ ಕಲ್ಟ್ ಮೂವಿಯ 3ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿಯ ಬಗ್ಗೆ. ಎಸ್ ಫ್ರೆಂಡ್ಸ್, ಈ ಫಿಲ್ಮ್ನ ಮೇನ್ ಕ್ಯಾರೆಕ್ಟರ್ ಆಗಿ ಝೇದ್ ಖಾನ್ ಅವರು ಕಾಣಿಸಿಕೊಂಡಿದ್ದಾರೆ. ಝೇದ್ ಖಾನ್ ಅವರ ಎಲ್ಲಾ ಫಿಲ್ಮ್ನ ಕಥೆಗಳಲ್ಲೂ ಅವರದೇ ಆದ ಒಂದು ಯುನೀಕ್ನೆಸ್ ಇರುತ್ತದೆ. ಹಾಗೆ ಇಂದು ಸಂಡೇ ಆಗಿರುವ ಕಾರಣ ಕೂಡ ಕಲೆಕ್ಷನ್ ಅಲ್ಲಿ ತುಂಬಾ ಒಳ್ಳೆಯ ಗ್ರೋತ್ ಸಿಗಬಹುದು. ಹಾಗೆ ಈಗಾಗಲೇ ಹೇಳಿದಂತೆ ಈ ಮೂವಿಯ ಡೈರೆಕ್ಟರ್ ಬಂದು ಅನಿಲ್ ಕುಮಾರ್ ಆಗಿದ್ದು, ಪ್ರೊಡ್ಯೂಸರ್ ಬಂದು KS ಸೂರಜ್ ಗೌಡ ಹಾಗೆ KV ಸತ್ಯಪ್ರಕಾಶ್. ಹಾಗೆ ಈ ಫಿಲ್ಮ್ ನಲ್ಲಿ ಝೇದ್ ಖಾನ್ ಅಲ್ಲದೆ ರಚಿತಾ ರಾಮ್, ಮಲೈಕಾ ವಾಸುಪಾಲ್ ಮುಂತಾದ ಕಲಾವಿದರು ಅಭಿನಯಿಸಿದ್ದಾರೆ. ಹಾಗೆ ಈ ಫಿಲ್ಮ್ ನ ಸಿನಿಮ್ಯಾಟೋಗ್ರಫಿ ಬಂದು ಜಗದೀಶ್ ವಾಲಿ ಮಾಡಿದ್ದಾರೆ. ಹಾಗೆ ಫಿಲ್ಮ್ ನ ಎಡಿಟರ್ ಬಂದು KM ಪ್ರಕಾಶ್ ಆಗಿದ್ದು, ಹಾಗೆ ಈ ಫಿಲ್ಮ್ ನ ಮ್ಯೂಸಿಕ್ ಬಂದು ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡಿದ್ದಾರೆ. ಹಾಗೆ ಈ ಫಿಲ್ಮ್ ನ 3ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವ ಮೊದಲು, ನೀವೇನಾದ್ರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯಮಾಡಿ ಝೇದ್ ಖಾನ್ ಅವರ ಅಭಿಮಾನಿಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಎಲ್ಲ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಇತರ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೇವೆ. ಹಾಗೆ ಕಲ್ಟ್ ಫಿಲ್ಮ್ ನ 3ನೇ ದಿನದ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕಿಂಗ್ ನ ಪ್ರಕಾರ ಕರ್ನಾಟಕದಲ್ಲಿ 1,94,00,000 ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 55,36,000 ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಈ ಫಿಲ್ಮ್ ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 2,43,00,000 ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಕಲ್ಟ್ ಮೂವಿಯ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 4,85,00,000 ಕಲೆಕ್ಷನ್ ಮಾಡುತ್ತಿದೆ ಕಲ್ಟ್ ಮೂವಿ. ಹಾಗೆ ನೀವೇನಾದ್ರೂ ಕಲ್ಟ್ ಮೂವಿ ನೋಡಿದ್ರೆ ನಿಮ್ಮ ಪ್ರಕಾರ ಕಲ್ಟ್ ಮೂವಿ ಹೇಗಿತ್ತಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಯಾರಾದ್ರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯಮಾಡಿ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.